ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ದ್ವಿತೀಯೇ ಸ್ಕಂಧೆ ದಶಮೇ ಅಧ್ಯಾಯೇ ಅಥಾಯಂ ಪಂಚವಿಂಶಃ ಶ್ಲೋಕಃ. ಎರಡನೇ ಸ್ಕಂದದ 10ನೇ ಅಧ್ಯಾಯದ 25ನೇ ಶ್ಲೋಕಃ. ಯತ್ರ ಚತುರ್ಮುಖಸ್ಯ ದೇಹೇ ಅಂಗಾನಾಂ ಉತ್ಪತ್ತಿಃ ತಥೈವ ಚ ಐತರೇಯ ಭಾಷ್ಯೆ ಚತುರ್ಮುಖ ದೇಹಾತ್ ಸರ್ವೇಷಾಂ ಅನ್ಯೇಷಾಂ ದೇವಾನಾಂ ಅಂಗೋತ್ಪತ್ತಿಃ ಇತ್ಯೇತೆ ವಿಷಯಾಃ ಸಂವರ್ಣ್ಯಂತೆ. ಸೋಯಂ ಶ್ಲೋಕಃ ವ್ಯಾಖ್ಯಾಸ್ಯತೆ. ಸೋಯಂ ಸೃಷ್ಟಿಕರ್ತ ಚತುರ್ಮುಖಃ ಯದಾ ವಿವಿಧಾಃ ಕ್ರಿಯಾಃ ಕರ್ತುಕಾಮಃ ಆಸೀತ್ ತದಾ ತಾಸಾಂ ಕ್ರಿಯಾಣಾಂ ಉಪಕರಣಾನಿ ಕರ್ಮೇಂದ್ರಿಯಾಣಿ ತೇಷಾಂ ಚ ಜ್ಞಾನಾನಾಂ ಉಪಕರಣಭೂತಾನಿ ಜ್ಞಾನೇಂದ್ರಿಯಾಣಿ ಚ ಉದಪದ್ಯಂತೆ. ಅಸ್ಮಿನ್ ದಿವಸೆ ಯದಾಯಂ ಚತುರ್ಮುಖಃ ಗತಿಂ ಕರ್ತುಂ ಐಚ್ಛತ್ ತದಾ ತಸ್ಯೈವ ಅಭಿಕಾಮತಃ ಪಾದೌ ರುರುಹಾತೆ. ತಾಭ್ಯಾಂ ಚ ಪಾದಾಭ್ಯಾಂ ಯಜ್ಞಾಭಿಮಾನಿ ಇಂದ್ರಪುತ್ರಃ ಜಯಂತಃ ಅಪಿ ಚ ತ್ವದ್ಭ್ಯಾಂ ಕ್ರಿಯಮಾಣಂ ಕರ್ಮ ಚ ಜಜ್ಞಾತೆ ಇತಿ ವರ್ಣ್ಯತೆ. ಯಜ್ಞ ಇತಿ ಸ್ವಯಂ ಭಗವತಃ ಏವಂ ಇಂದ್ರಪುತ್ರಸ್ಯ ಚ ನಾಮ ವರ್ತತೆ. ಅತ್ರ ಇಂದ್ರಶಚ್ಯೋಃ ಪುತ್ರಃ ಯಜ್ಞಃ ಜಜ್ಞೆ. ಸೋಪಿ ಸರ್ವೈರಸ್ಮಾಭಿಃ ಕ್ರಿಯಮಾಣಾಃ ಯೇ ಯಜ್ಞಪ್ರಕಾರಾಃ ತೇಷಾಂ ಅಭಿಮಾನಿ. ಯಜ್ಞನಾಮ ಭಗವಾಂಸ್ತು ವರ್ತತೆ ಏವ. ಅಸ್ಮಿನ್ ಇಂದ್ರಪುತ್ರೇ ಯಜ್ಞೆ ಸಹ ಭಗವಾನ್ ಆವಿಷ್ಟಃ ತಸ್ಯ ವಿವಿಧಾಃ ಶಕ್ತಿಃ ದದೌ ಇತಿ ಶಾಸ್ತ್ರಸ್ಯ ನಾಮ. ಯಥಾ ಪದ್ಮಪುರಾಣೇ ಏತದಭ್ಯಧಾಯಿ ಯಜ್ಞಶಬ್ದೋಚಿತೌ ದ್ವಾವೇವ ವರ್ತೇತೆ. ಏಕಃ ನಾರಾಯಣಃ ಅಪರಸ್ತು ಯಜ್ಞಾಭಿಮಾನಿ ಜಯಂತಾಖ್ಯಃ. ಅಥಾತ್ರ ಅಸ್ಯ ಶ್ಲೋಕಸ್ಯ ಸರಳಂ ಅರ್ಥಂ ವಿಶೇಷಾಂಶ್ಚ ವ್ಯಾಖ್ಯಾನ ವಿಷಯಾನ್ ಸರ್ವೇ ವಯಂ ಶೃಣವಾಮ ತಾವತ್. ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ಒಡಮೂಡಿದಂಥ ಅನೇಕ ಅಂಗಗಳ ಬಗ್ಗೆ ನಾವು ನೋಡ್ತಿದ್ದೇವೆ. ಆಯಾ ಅಂಗಗಳಿಂದ ಹೇಗೆ ಬೇರೆ ಬೇರೆ ದೇವತೆಗಳು ಹುಟ್ಟಿದರು ಅನ್ನೋದನ್ನು ಕೂಡ ನೋಡ್ತಾ ಬಂದಿದ್ದೇವೆ. ಈಗಿಲ್ಲಿ ಈ ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ಪಾದಗಳು ಹೇಗೆ ಹುಟ್ಟಿದವು ಅನ್ನೋದನ್ನು ನೋಡೋರಿದ್ದೇವೆ. ನಾನಾ ಥರದ ಕ್ರಿಯೆಗಳನ್ನು ಮಾಡಬೇಕು ಅಂತ ಅವನು ಬಯಸಿದಾಗ ಕೈಗಳು ಹುಟ್ಟಿದವು. ಹಾಗೆ ತನ್ನ ಸ್ವೇಚ್ಛೆಯಿಂದ ಆ ಚತುರ್ಮುಖ ಬ್ರಹ್ಮ ನಡೆಯಬೇಕು ಅಂತ ಬಯಸಿದಾಗ ಅಲ್ಲಿ
ಅವನ ಕಾಲುಗಳು ಹುಟ್ಟಿದವು ಅಂತ ತಾತ್ಪರ್ಯ. ಕಾಲುಗಳು ಹುಟ್ಟಿದವು. ಆ ಪಾದೇಂದ್ರಿಯದ ಅಭಿಮಾನಿಯಾದಂತಹ ಇಂದ್ರಪುತ್ರನಾದ ಯಜ್ಞ ಹುಟ್ಟಿದ, ಜಯಂತ ಅವನ ಮೂಲ ರೂಪ. ಅವನಲ್ಲಿ ಭಗವಂತನ ರೂಪ ಇವೆಲ್ಲವೂ ಕೂಡ ಹುಟ್ಟಿದವು. ಪಾದೌತು ವಿಷ್ಣುನಾವಿಷ್ಟವು ಯಜ್ಞಶಂಭು ಶಚಿ ಸುತವು ಅಂತ ಅದನ್ನು ಬೇರೆ ಕಡೆ ವರ್ಣನೆ ಮಾಡಿದ್ದಾರೆ. ಈ ಇಂದ್ರಪುತ್ರ ಜಯಂತ ಏನಿದ್ದಾನೆ ಎಲ್ಲ ಯಜ್ಞಗಳಿಗೂ ಆತ ಅಭಿಮಾನಿ. ಆದ್ರಿಂದ ಅವನನ್ನೇ ಯಜ್ಞ ಅಂತ ಹೇಳ್ತಾರೆ. ಸ್ವಯಂ ಭಗವಂತ ಯಜ್ಞ ಭೋಕ್ತಾ ಆದ್ರಿಂದ ಯಜ್ಞ ಅಂತ ಕರೆಸ್ಕೊಂಡಿದ್ದಾನೆ. ಇದು ಈ ಶ್ಲೋಕದ ಸರಳವಾದಂತಹ ಅರ್ಥ. ಈಗ ವ್ಯಾಖ್ಯಾನದಲ್ಲಿ ಏನು ವಿಷಯಗಳನ್ನು ವರ್ಣನೆ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಗತಿ ಅಂದರೆ ಗಮನ ಅನ್ನುವಂತಹ ಒಂದು ಕ್ರಿಯಾ, ಅದನ್ನು ಮಾಡಬೇಕು ಅಂತ ಬಯಸಿದ. ಯಜ್ಞ ಅಂದರೆ ಇಂದ್ರಪುತ್ರನಾದ ಜಯಂತ ಅನ್ನೋದನ್ನ ವಿಜಯಧ್ವಜರು, ಯಾದವಾರ್ಯರು ಇವರಿಂದಲೇ ಮಾಡಿದ್ದಾರೆ. ಹವ್ಯಂ ಸ್ವಯಂ ಯಜ್ಞ ಕರ್ಮ ಯತ್ ಕ್ರಿಯತೆ ನೃಭಿಹಿ. ನೃಭಿಹಿ ಅಂದರೆ ನಮ್ಮಂಥ ಸಾಮಾನ್ಯ ಮನುಷ್ಯರಾಯಿತು, ಮತ್ತೆ ಚಕ್ರವರ್ತಿಗಳು, ಹಾಗೆ ಪಿತೃಗಳು, ಋಷಿಗಳು, ಇವರೆಲ್ಲರೂ ಮಾಡುವಂಥ ಹವ್ಯ, ಆ ಹವಿಸ್ಸಿಗೆ ಸಂಬಂಧಪಟ್ಟಂಥ ಯಜ್ಞ, ಅದರ ಅಭಿಮಾನಿ ಈತ. ಯಜ್ಞ ಅನ್ನುವುದು ಪಿತೃಯಜ್ಞ ಮತ್ತು ದೇವಯಜ್ಞ ಅಂತ ಎರಡು ಥರ ಇದೆ, ನಮಗದು ಗೊತ್ತಿದೆ. ಅಲ್ಲಿ ಪಿತೃಯಜ್ಞಕ್ಕೆ ಕವ್ಯ ಅಂತ ಕರೀತಾರೆ, ದೇವಯಜ್ಞಕ್ಕೆ ಹವ್ಯ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಹವ್ಯಂ ಅಂತ ಹೀಗೆ ವರ್ಣನೆ ಮಾಡಿರ್ಬೋದು. ಆ ದೇವಯಜ್ಞಕ್ಕೆ ಇವನು ಅಭಿಮಾನಿ, ಈ ಇಂದ್ರಪುತ್ರನಾದ ಜಯಂತ ಅಭಿಮಾನಿ ಅಂತ ಅದರ ತಾತ್ಪರ್ಯ. ಅವನಲ್ಲಿ ಈ ಉಪೇಂದ್ರ ನಾಮಕನಾದಂತಹ ಭಗವಂತ ಇದ್ದಾನೆ, ಇದು ಅಲ್ಲಿ ವರ್ಣಿತ ಆಗಿರುವಂತಹ ವಿಚಾರ. ಹವಿಹಿ ಸಂಬಂಧಿ ಹವನಾದಿ ಕರ್ಮ ಯತ್ಕ್ರಿಯತೆ ಕ್ರಿಯಾಭಿಮಾನಾದ್ ಯಜ್ಞೋಸೌ ಅಂತ ಹೀಗೆ ಬಂದಿದೆ. ಎಲ್ಲ ಕ್ರಿಯೆಗಳಿಗೆ ಅಭಿಮಾನಿ ಆದ್ದರಿಂದ ಅವನನ್ನು ಯಜ್ಞ ಅಂತ ಕರೀತಾರೆ. ಅದೇ ಈ 2ನೇ ಸ್ಕಂದದ 6ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಬಂದಿರುವಂತಹ ವಿಚಾರ ಅದೇನೆ. ಇಂದ್ರಪುತ್ರನಿಗೆ ಯಜ್ಞ ಅಂತ ಯಾಕೆ ಹೇಳ್ತಾರೆ ಅಂದರೆ ಆ ಕ್ರಿಯೆಗಳಿಗೆ ಅವನ ಅಭಿಮಾನಿ ಆದ್ದರಿಂದ. ಮತ್ತೆ ಭಗವಂತನನ್ನು ಯಜ್ಞ ಅಂತ ಹೇಳ್ತಾರೆ. ಅವನನ್ನು ಯಾಕೆ ಯಜ್ಞ ಅಂತ ಹೇಳ್ತಾರೆ ಅಂದರೆ ಯಜ್ಞೇಶತ್ವ, ಯಜ್ಞಕ್ಕೆ ಈಶ ಆದ್ರಿಂದ ಅವನನ್ನ ಯಜ್ಞ ಅಂತ ಹೇಳ್ತಾರೆ. ಇಬ್ಬರಿಗೂ ಒಂದೇ ಶಬ್ದ, ಆದರೆ ಯಜ್ಞಕ್ಕೆ ಅಭಿಮಾನಿ ಈ ಜಯಂತ. ಭಗವಂತ ಮಾತ್ರ ಯಾವುದಕ್ಕೂ ಅಭಿಮಾನಿ ಅಲ್ಲ. ಅವನು ಆ ಯಜ್ಞದ ಫಲಭೋಕ್ತ. ತತ್ಪತಿ ಕೇಶವ ಸ್ಮೃತಃ ಅಂತ ಹೀಗೆ ಅದು ಬೇರೆ ಬೇರೆ ಕಡೆ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಇವೇ ಸಂಗತಿಗಳು ಕೆಲವು ಗೀತಾ ಪ್ರಸ್ಥಾನದಲ್ಲೂ ಕೂಡ ಬಂದಿವೆ. ಅಲ್ಲಿಯೂ ಯಾವ್ಯಾವ ದೇವತೆಗಳು ಯಾವ್ಯಾವುದಕ್ಕೆ ಅಭಿಮಾನಿಗಳು ಅಂತ ಈ 13ನೇ ಅಧ್ಯಾಯದ ಗೀತಾ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನು ಕಳೆದ ದಿವಸನೂ ಒಂದೆರಡನ್ನು ಹೇಳಿದ್ದೆ. ಈಗಲೂ ಕೂಡ ಅಲ್ಲಿ ಬಂದಿರುವಂತಹ ಒಂದಿಷ್ಟು ವಿಚಾರಗಳನ್ನು ಗಮನಿಸಬೇಕು. ಇದರ ಮುಂದೆ 27ನೇ ಶ್ಲೋಕದಲ್ಲಿ ಈ ಬ್ರಹ್ಮನ ಮಲ ವಿಸರ್ಜನೇಂದ್ರಿಯದ ಬಗ್ಗೆ ವರ್ಣನೆ ಇದೆ. ಅಲ್ಲಿ ಎಲ್ಲ ಪ್ರಸಂಗಗಳಲ್ಲೂ ಕೂಡ ಇದನ್ನು ನಾವು ತಗೊಳ್ಬೇಕು. ಗೀತಾ ಭಾಷ್ಯದಲ್ಲಿ ಏನೇನು ವರ್ಣನೆ ಮಾಡಿದ್ದಾರೆ ಅದನ್ನು ಕೂಡ ನಾವು ತಗೊಳ್ಬಹುದು ಎಲ್ಲ ಪ್ರಸಂಗಗಳಲ್ಲೂ ಕೂಡ. ಹೀಗೆ ಹಸ್ತದ ಉತ್ಪತ್ತಿ ಆಯಿತು, ಮತ್ತೆ ಹಾಗೆ ಪಾದದ ಉತ್ಪತ್ತಿ ಆಯಿತು. ಇದೆಲ್ಲದರ ಉತ್ಪತ್ತಿಯ ಬಳಿಕ ಶಿಷ್ಣದ ಉತ್ಪತ್ತಿಯನ್ನ ವರ್ಣನೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮನಿಗೆ ನಮಗೆ ಬೇಕಾಗಿರುವಂತೆ ನಾನಾ ಥರದ ಇಂದ್ರಿಯಗಳೇನೂ ಬೇಕಾಗಿಲ್ಲ. ನಮಗೆ ಇರುವಂತಹ ಇಂದ್ರಿಯಗಳು ಅವನಿಗೆ ಇಲ್ಲದೆ ಹೋದರೂ ಕೂಡ ಅವನ ಆ ಕಾರ್ಯಗಳನ್ನು ಮಾಡಬಲ್ಲ.
ಅವನಿಗೆ ಅದರಿಂದ ತೊಂದರೆ ಏನೂ ಇಲ್ಲ. ಆದರೂ ಕೂಡ ಈ ಎಲ್ಲ ಇಂದ್ರಿಯಗಳನ್ನು ಅವನು ಯಾಕೆ ಪಡ್ಕೊಳ್ತಾನೆ ಅನ್ನೋದೊಂದು ಪ್ರಶ್ನೆ ನಮಗೆ ಮೇಲಿನ ಮೇಲೆ ಬರ್ತಿರ್ತದೆ. ಅದನ್ನು ಮುಂದೆ 27ನೇ ಶ್ಲೋಕದಲ್ಲಿ ಆಚಾರ್ಯರೇ ವರ್ಣಿಸ್ತಾರೆ. ಚತುರ್ಮುಖ ಬ್ರಹ್ಮನ ದೇಹದಲ್ಲಿ ಆಯಾ ಇಂದ್ರಿಯಗಳು ಒಡಮೂಡಿದಾಗ ಅವನಿಂದ ಉಳಿದವರಿಗೂ ಕೂಡ ಅವು ಬರ್ತವೆ ಅಂತ ಅದರ ತಾತ್ಪರ್ಯ ಇದೆ. ನಿರಭಿದ್ಯತ ಶಿಷ್ಣೋವೈ ಪ್ರಜಾನಂದಾಮೃತಾರ್ಥಿನಃ ಅಂತ ಈ 26ನೇ ಶ್ಲೋಕದಿಂದ ಆ ಚತುರ್ಮುಖ ಬ್ರಹ್ಮ ಈ ಮೈಥುನದ ಸುಖವನ್ನ ಬಯಸಿದಾಗ, ತಾನು ಮೈಥುನದ ಸುಖವನ್ನು ಬಯಸಿದ, ಹಾಗೆ ತನ್ನ ಸೃಷ್ಟಿಯಾದಂತಹ ಈ ಎಲ್ಲ ಪ್ರಜೆಗಳು ಕೂಡ ಮೈಥುನ ಸುಖವನ್ನು ಪಡೆಯಬೇಕು ಅಂತ ಅವನು ಬಯಸಿದ. ಹಾಗೆಲ್ಲ ಬಯಸಿದಾಗ ಅವನಿಗೆ ಈ ಶಿಷ್ಣ ಅನ್ನುವುದು ಒಡಮೂಡಿತು ಅಂತ ಅದರ ಅಭಿಪ್ರಾಯ ಇದೆ. ಉಪಸ್ಥ ಆಸೀತ್ ಕಾಮಾನಾಂ ಪ್ರಿಯಂ ತದುಭಯಾಶ್ರಯಂ ಅಂತ ಪೂರ್ಣ ಶ್ಲೋಕ. ಚತುರ್ಮುಖ ಬ್ರಹ್ಮನಿಗೆ ಸಂತತಿಯ ಬಯಕೆ ಆಗಿತ್ತು, ಹಾಗೆ ಮೈಥುನದ ಸುಖದ ಬಯಕೆಯೂ ಕೂಡ ಆಗಿತ್ತು. ಅದೊಂದು ಆ ಮೈಥುನದ ಸುಖ ಅನ್ನೋದು ಅಮೃತದಂಥದ್ದು, ಪ್ರಜಾನಂದಾಮೃತಾರ್ಥಿನಃ ಅಂತ. ಆವಾಗ ಈ ಗುಹ್ಯ ಅನ್ನುವ ಒಂದು ಗೋಲಕ ಹುಟ್ಟಿತು, ಮತ್ತು ಅದರೊಳಗೆ ಉಪಸ್ಥ ಅನ್ನುವ ಇಂದ್ರಿಯವೂ ಕೂಡ ಹುಟ್ಟಿತು. ಅದರ ಅಭಿಮಾನಿಯಾದಂಥ ಮನು ಮತ್ತು ಅವನ ಮೂಲ ರೂಪ ಸ್ವಯಂಭೂ ಮನು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಅವನ ಮೂಲ ರೂಪ ಹುಟ್ಟಿತು. ಹಾಗೇನೆ ಅದರಿಂದ ಸಿಗುವಂಥ ಸುಖ ಅದು ಕೂಡ ಹುಟ್ಟಿತು ಅಂತ ಅದರ ತಾತ್ಪರ್ಯ. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಉಪಸ್ಥ ಸಶಿವೋ ಮನುಹು ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಶಿವ ಮತ್ತು ಸ್ವಯಂಭೂ ಮನು ಇಬ್ಬರೂ ಕೂಡ ಇಲ್ಲಿ ನಾವು ನೋಡ್ತಿರುವ ಭಾಗವತದಲ್ಲಿ ಶಿವನ ಬಗ್ಗೆ ಬಂದಿಲ್ಲ ಅಷ್ಟೇ, ಮನುವಿನ ಬಗ್ಗೆ ಮಾತ್ರ ಬಂದಿದೆ. ವಸ್ತುತಃ ಉಪಸ್ಥೇಂದ್ರಿಯದ ಪ್ರಧಾನ ಅಭಿಮಾನಿ ಶಿವ, ಮತ್ತೆ ರತಿಸುಖದ ದೇವತೆ ಪಾರ್ವತಿ ದೇವಿ. ಇಲ್ಲಿ ಸ್ವಯಂಭವ ಮನುವಿನ ಬಗ್ಗೆ ಮಾತ್ರ ಹೇಳಿದ್ದಾರಷ್ಟೆ. ನಾವು ತಿಳಿದುಕೊಳ್ಳುವುದು, ಅನುಸಂಧಾನ ಮಾಡುವುದು ಇಬ್ಬರನ್ನು ಕೂಡ ಮಾಡಬೇಕು. ಮೂಲ ಭಾಗವತ ಶ್ಲೋಕದಲ್ಲಿ ಮನುವಿನ ಬಗ್ಗೆನೂ ಬರಲಿಲ್ಲ, ಹಾಗೇನೆ ಅಲ್ಲಿ ಶಿವನ ಬಗ್ಗೆನೂ ಬರಲಿಲ್ಲ. ಅದರ ಅಭಿಮಾನ ಹುಟ್ಟಿದ ಅಂತ ಇಷ್ಟೇ ಇದೆ. ಉಪಸ್ಥ ಆಸೀತ್ ಕಾಮಾನಾಂ ಪ್ರಿಯಂ ತದುಭಯಾಶ್ರಯಂ ಅಂತ. ಇಲ್ಲಿ ನಿರಭಿದ್ಯತ ಶಿಷ್ಣೋವೈ ಅಂತ ಹೀಗಿದೆ. ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಬೇರೆ ಬೇರೆ ರೀತಿಯಾದಂತಹ ಇಂದ್ರಿಯಗಳಿರ್ತವೆ, ನಮಗದೆಲ್ಲ ಗೊತ್ತಿದೆ. ಈ ಹೊರಗೆ ಇರುವಂತಹ ಸ್ತ್ರೀ ಇಂದ್ರಿಯ ಆಗಲಿ ಪುರುಷೇಂದ್ರಿಯ ಆಗಲಿ ಇವೆಲ್ಲವೂ ಕೂಡ ಕೇವಲ ಗೋಲಕಗಳು. ಭೌತ ದೇಹದಲ್ಲಿ ಕಾಣುವಂತಹ ಈ ಇಂದ್ರಿಯಗಳೇನಿವೆ ಇವುಗಳನ್ನು ಗೋಲಕ ಅಂತ ಹೇಳ್ತಾರೆ. ಇದರೊಳಗೆ ಉಪಸ್ಥೇಂದ್ರಿಯ ಅಂತ ಒಂದು ಇಂದ್ರಿಯ ಇದೆ, ಅದು ಮೂಲ ಇಂದ್ರಿಯ. ಹೊರಗಿರುವಂಥದ್ದು ಕೇವಲ ಗೋಲಕ ಮಾತ್ರ. ಹೊರಗಿರುವಂತಹ ಗೋಲಕ ಅನ್ನೋದು ಸ್ತ್ರೀಯರಿಗೂ ಪುರುಷರಿಗೂ ಭಿನ್ನವಾಗಿರ್ತದೆ. ಆದರೆ ಒಳಗಿರುವಂತಹ ಉಪಸ್ಥೇಂದ್ರಿಯ ಅಂತ ಅನ್ನೋದು ಅದು ಸ್ತ್ರೀಯರಿಗೂ ಪುರುಷರಿಗೂ ಸಮಾನವಾದದ್ದು. ಕಣ್ಣು, ಕಿವಿ, ಮೂಗು, ನಾಲಿಗೆ ಅವೆಲ್ಲವೂ ಹೇಗೆ ಸಮಾನವೋ, ವಾಕ್, ಪಾಣಿ, ಪಾದ, ಪಾಯು ಎಲ್ಲವೂ ಹೇಗೆ ಸಮಾನವೋ, ಹಾಗೆ ಒಳಗಿರುವಂತಹ ಉಪಸ್ಥೇಂದ್ರಿಯ ಇಬ್ಬರಿಗೂ ಸಮಾನ ಅಂತ ಅದರ ಅಭಿಪ್ರಾಯ. ಐತರೇಯ ಭಾಷ್ಯದಲ್ಲೂ ಕೂಡ ಇದ್ರ ಬಗ್ಗೆ ವರ್ಣನೆ ಮಾಡಿದ್ದಾರೆ ಅಂತ ನಾವು ಈಗಾಗಲೇ ನೋಡಿದ್ದೇವೆ. ಪದ್ಭ್ಯಾಂ ತತ್ಸೂನುರೇವಚ, ಪಾದಗಳಿಂದ, ಚತುರ್ಮುಖ ಬ್ರಹ್ಮನ ಪಾದದಿಂದ ತತ್ಸೂನು ಇಂದ್ರನ ಮಗ ಹುಟ್ಟಿದ ಅಂತ ಐತರೇಯ ಭಾಷ್ಯದಲ್ಲಿ ಕಾಣಿಸ್ತದೆ. ಅವನು ಯಜ್ಞದ ಅಭಿಮಾನಿ ದೇವತೆ ಅವನು. ಇದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬಂದಿರುವಂತಹ ವಿಚಾರ. ಹೀಗೆ ಸಂತತಿಯನ್ನು ಬಯಸಿದ ಚತುರ್ಮುಖ ಬ್ರಹ್ಮ, ಮತ್ತೆ
ರತಿ ಸುಖವನ್ನು ಬಯಸಿದ, ಆಗ ಹೊರಗಿನ ಗೋಲಕ ಹುಟ್ಟಿತು. ಹಾಗೆ ಅದರೊಳಗಿರುವಂತಹ ಇಂದ್ರಿಯವೂ ಕೂಡ, ಉಪಸ್ಥೇಂದ್ರಿಯವೂ ಕೂಡ ಹುಟ್ಟಿತು. ಮತ್ತೆ ಅದರ ದೇವತೆ ಸ್ವಯಂಭೂಮನು ಹುಟ್ಟಿದ, ಅವನ ಮೂಲ ರೂಪ ಹುಟ್ಟಿತು, ಅಭಿಮಾನಿ ರೂಪ ಹುಟ್ಟಿತು. ಮತ್ತೆ ಪ್ರಿಯಂ ತದ್ ಉಭಯಾಶ್ರಯಂ ನೋಡಿ, ಹಿಂದೆನೂ ಕೂಡ ಆದಾನಂ ಉಭಯಾಶ್ರಯಂ ಅಂತ ಬಂದಿತ್ತು. ನಮಗೆ ಆ ಒಂದು ಸುಖ ಸಿಗಬೇಕಾದ್ರೆ ಆ ದೇವತೆಯೂ ಬೇಕು, ಇಂದ್ರಿಯವೂ ಬೇಕು. ಹೀಗೆ ಅದರ ಎರಡೂ ಕೂಡ ಬೇಕು ಅಂತ ಅನ್ನೋದನ್ನ ಅಲ್ಲಿ ತೋರಿಸ್ತಿರ್ತಾರೆ. ಅದಕ್ಕಾಗಿ ಉಭಯಾಶ್ರಯ ಅಂತ ಹೇಳ್ತಿರ್ತಾರೆ. ಕೇವಲ ಇಂದ್ರಿಯ ಒಂದಿದ್ರೆ ಅದರಿಂದ ಆಗಬೇಕಾದ ಕೆಲಸ ಆಗೋದಿಲ್ಲ. ವಿಜಯಧ್ವಜರು ಅದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಪ್ರಜಾ ಅಂದ್ರೆ ಸಂತತಿ, ಅದರಿಂದ ಏನೊಂದು ಸಂತೋಷ ಆಗ್ತಲ್ಲ, ರತಿಹಿ ತನ್ನಿಮಿತ್ತಾಯ ರತಿಹಿ, ಅದರಿಂದ ಹುಟ್ಟಿದಂತಹ ಆನಂದ ಅನ್ನೋದೇ ಒಂದು ಅಮೃತ. ಇದನ್ನು ಅವನು ಈ ಜಗತ್ತಿಗೆಲ್ಲ ಕೊಡಬೇಕು ಅಂತ ಬಯಸಿದ. ಆಗ ಶಿಷ್ಣಃ ಇಂದ್ರಿಯ ಸ್ಥಾನಂ ಅಂತ ಬರೀತಾರೆ ವಿಜಯಧ್ವಜರು. ಇಂದ್ರಿಯದ ಸ್ಥಾನ ಏನಿದೆ ಅದು ಮೊದಲು ಹುಟ್ಟಿತು, ಅದೇ ಗೋಲಕ ಅಂತ ಅದನ್ನೇ ಹೇಳೋದು. ಪುರುಷನಿಗೆ ಬೇರೆ ಗೋಲಕ, ಸ್ತ್ರೀಗೆ ಬೇರೆ ಗೋಲಕ ಇರ್ತದೆ, ನಮಗಿದೆಲ್ಲ ಗೊತ್ತಿದೆ. ಆದರೆ ಅದರೊಳಗೆ ತಸ್ಮಿನ್ ಶಿಷ್ಣೆ ಕಾಮಾನಾಂ ಪ್ರಿಯಂ ಪರತಃ ಪ್ರಾಪ್ಯ ಸುಖ ಸಾಧನಂ ತಾದೃಶಂ ಉಪಸ್ಥೇಂದ್ರಿಯಂ. ಉಪಸ್ಥೇಂದ್ರಿಯ ಅನ್ನೋದು ಅದರ ಒಳಗೆ ಇರ್ತದೆ ಅಂತ ಅದರ ತಾತ್ಪರ್ಯ. ತದುಭಯಾಶ್ರಯಂ ಶಿಷ್ಣ ಉಪಸ್ಥಾಶ್ರಯಂ ರತಿಸುಖಂ ಚ ಆಸೀತ್. ಆ ಹೊರಗಿನ ಗೋಲಕವನ್ನು, ಒಳಗಿರುವಂತಹ ಇಂದ್ರಿಯವನ್ನು ಎರಡನ್ನೂ ಅವಲಂಬಿಸಿರುವಂತಹ ರತಿಸುಖವೂ ಹುಟ್ಟಿತು. ಇದು ವಿಜಯಧ್ವಜರು ಬರೆಯುವಂತಹ ಅರ್ಥ. ತದುಭಯಾಶ್ರಯ ಅಂತಂದ್ರೆ ಅದರ ದೇವತೆ ಹಾಗೂ ಆ ಇಂದ್ರಿಯ ಎರಡನ್ನೂ ಕೂಡ ಇಟ್ಕೊಳ್ಬೇಕು ಅಂತ ಹಿಂದೆ ಒಂದೆರಡು ಕಡೆ ಬಂದಿದೆ. ಹಾಗೆ ನನ್ನ ಅಭಿಪ್ರಾಯನೂ ಕೂಡ ಕಾಣಿಸ್ತದೆ. ಅಂತೂ ಆಯಾ ದೇವತೆಯ ಅಭಿಮಾನಿ ದೇವತೆಯ ನೆರವಿಲ್ಲದೆ ಇದ್ಯಾವ ಕೆಲಸವೂ ಕೂಡ ಆಗೋದಿಲ್ಲ. ಅದು ನಾವಿಲ್ಲಿ ನೋಡಬೇಕಾದಂತಹ ಸಂಗತಿ. ಈ ಚತುರ್ಮುಖ ಬ್ರಹ್ಮನೂ ಕೂಡ ಇಡೀ ಜಗತ್ತಿಗೆ ಆ ಸುಖವನ್ನು ಕೊಡಬೇಕು, ಜಗತ್ತಿಗೆ ಅದೊಂದು ಸುಖ ಇರಲಿ ಅಂತ ಬಯಸಿದ. ಹಾಗೆ ಸ್ವಯಂ ಅವನೂ ಕೂಡ ಈ ಬೃಹದಾರಣ್ಯಕ ಉಪನಿಷತ್ತು ಇತ್ಯಾದಿ ಕಡೆಗಳಲ್ಲಿ ಬರುವಂತೆ ಅವನು ನಾನಾ ಥರದ ಸುಖವನ್ನ ಈ ಸರಸ್ವತಿ ದೇವಿಯ ಜೊತೆಗೂಡಿ ಬಯಸಿದ. ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿಯರ ಜನನ, ಅವರಿಂದ ಈ ಜಗತ್ತೆಲ್ಲವೂ ಕೂಡ ಹೇಗೆ ಹುಟ್ಟಿತು ಅನ್ನೋದನ್ನೆಲ್ಲ ವರ್ಣನೆ ಮಾಡ್ತಾರೆ. ಅವನು ಕುದುರೆಯ ರೂಪವನ್ನು ತಾಳಿದ, ಅವಳು ಹೆಣ್ಣು ಕುದುರೆಯ ರೂಪವನ್ನು ತಾಳಿದ್ಲು, ಇವನು ಗಂಡು ಕುದುರೆಯ ರೂಪವನ್ನು ತಾಳಿದ, ಅವಳು ಗೋವಿನ ರೂಪ ತಾಳಿದ್ಲು, ಇವನು ಕೂಡ ಎತ್ತಿನ ರೂಪ ತಾಳಿದ ಅಂತ ಹೀಗೆಲ್ಲ ಆ ಐತರೇಯ ಉಪನಿಷತ್ತು, ಅದರ ಭಾಷ್ಯ ಇತ್ಯಾದಿ ಕಡೆಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಇದನ್ನ ಹೇಳುವುದೇನೆಂದ್ರೆ, ರತಿ ಸುಖ ಅಂತನ್ನುವುದು ಗ್ರಾಮ್ಯ ಸುಖ ಅಂತ ನಾವು ಈ ಜಗತ್ತಿನಲ್ಲಿ ಅದನ್ನು ಪರಿಗಣನೆ ಮಾಡ್ತೇವೆ. ಅದನ್ನ ಕೆಲವು ಕಡೆ ತಿರಸ್ಕಾರ ಮಾಡ್ತೇವೆ. ಆದ್ರೆ ಹಾಗಲ್ಲ, ಅದೊಂದು ಪರಮಾತ್ಮನ ಆರಾಧನೆಗೆ ಉಪಯೋಗ ಆಗುವಂಥ ಒಂದು ಯಜ್ಞ. ಅದೆಲ್ಲವನ್ನೂ ಕೂಡ ಈ ಚತುರ್ಮುಖ ಬ್ರಹ್ಮ ಸರಸ್ವತಿಯ ಜೊತೆಗೂಡಿ ಮಾಡಿದ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯ ಮೊದಲಾದ ಕಡೆ ಆ ವಿಷಯ ಬಂದಿದೆ. ಅದಕ್ಕಾಗಿ ಶಾಸ್ತ್ರ ಅಷ್ಟೆಲ್ಲ ವಿಸ್ತಾರವಾಗಿ ಅದನ್ನು ವರ್ಣನೆ ಮಾಡ್ತದೆ. ಯಾವುದು ಕೂಡ ತಿರಸ್ಕಾರಕ್ಕೆ ಯೋಗ್ಯವಾದ್ದಲ್ಲ, ಭಗವಂತನ ಪೂಜೆಗೆ ಸಾಧನವಾದದ್ದು. ಬೇರೆ ಕಡೆ ವಾಮದೇವ ಯಜ್ಞ ಅಂತ ವರ್ಣನೆ ಮಾಡ್ತಾರೆ, ನಮಗದೆಲ್ಲ ಗೊತ್ತಿದೆ. ಸಾಹ ಎಂ ಈಕ್ಷಾಂಚಕ್ರೆ ಕಥನ್ನು ಮಾ ಆತ್ಮನೇವ ಜನಯಿತ್ವ ಸಂಭವತಿ ಹಂತ ತಿರೋಸಾನೀತಿ. ಚತುರ್ಮುಖ ಬ್ರಹ್ಮನ ಪತ್ನಿಯೇ ಈ ಸರಸ್ವತಿ. ಅವಳು ತನ್ನ ಸ್ತ್ರೀ ಸ್ವಭಾವಕ್ಕೆ ಅನುಗುಣವಾಗಿ ನಾನು ಇವನಿಂದ ಮರೆ ಆಗ್ತೇನೆ ಅಂತ ಆಲೋಚನೆ ಮಾಡಿದ್ಲಂತೆ. ಆವಾಗ ಮೊದಲು ಗೋವುಗಳ ಸೃಷ್ಟಿಯಾಯಿತು. ಅವಳು ಮೊದಲು ಹಸುವಾಗಿದ್ಲು, ಇವನು ಒಂದು ವೃಷಭವಾಗಿ ಅವಳನ್ನು ಕೂಡಿದ,
ತಥೋ ಗಾವೋ ಜಾಯಂತ, ಎಲ್ಲ ಗೋವುಗಳು ಕೂಡ ಹುಟ್ಟಿದವು. ಒಡವ ಇತರ ಅಭವತ್ ಅಶ್ವವೃಷ ಇತರಹ, ಅವಳು ಹೆಣ್ಣು ಕುದುರೆಯಾದಳು, ಇವನು ಗಂಡು ಕುದುರೆಯಾಗಿ ಅವಳನ್ನು ಕೂಡಿದ. ಅವಳು ಹೆಣ್ಣು ಕತ್ತೆಯಾದಳು, ಇವನು ಕೂಡ ಗಂಡು ಕತ್ತೆಯಾಗಿ ಅವಳನ್ನು ಕೂಡಿದ. ಆಗ ಕುದುರೆ, ಕತ್ತೆ ಮೊದಲಾದಂಥ ಒಂದೇ ಗೊರಸಿರುವಂತಹ, ಅಖಂಡವಾದ ಗೊರಸಿರುವಂತಹ ಪ್ರಾಣಿಗಳೆಲ್ಲ ಹುಟ್ಟಿದವು. ಆ ಸರಸ್ವತಿ ಆಡಿನ ರೂಪವನ್ನು ತಾಳಿದ್ಲು, ಇವನು ಹೋತವಾಗಿ ಅವಳನ್ನು ಕೂಡಿದ. ಅಜ ಇತರಾಭವತ್ ಬಸ್ತ ಇತರಹ, ಆವಿಹಿ ಇತರ ಮೇಷ ಇತರಹ, ಅವಳು ಕುರಿಯಾದಾಗ ಇವನು ಟಗರಾದ. ಆಗ ಆಡುಗಳು ಮತ್ತು ಕುರಿಗಳೆಲ್ಲ ಜನಿಸಿದವು. ಮೃಗ ಕೀಟಾದಿ ಪ್ರತಿಯೊಂದನ್ನು ಕೂಡ ಹೀಗೆ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿಯರು ಸೃಷ್ಟಿಸಿದರು ಅಂತ ಅಲ್ಲಿ ವರ್ಣನೆ ಇದೆ. ನಾನಾ ಸೃಷ್ಟಿ ಪ್ರಸಿದ್ಧರ್ಥಂ ಸಾ ಗೋತ್ವಾದಿಕಂ ಆವೃಜೇತ್. ನಾನಾ ಥರದ ಸೃಷ್ಟಿಯೆಲ್ಲ ಮುಂದೆ ಆಗಬೇಕಾಗಿದೆ. ಆ ಸೃಷ್ಟಿ ಆಗಬೇಕಾದ್ರೆ ಅದಕ್ಕೆ ಮೂಲಭೂತವಾಗಿ ಸೃಷ್ಟಿಕರ್ತನಾದ ಚತುರ್ಮುಖ ತನ್ನ ಪತ್ನಿಯಾದ ಸರಸ್ವತಿ ಜೊತೆಗೆ ಮಾಡಿದಂತಹ ಒಂದು ಸಮಾಗಮ ಏನಿದೆ, ಅದರಿಂದ ಇದೆಲ್ಲ ಆಯಿತು ಅಂತ. ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ ಅಂತ ನಮಗೆಲ್ಲ ಗೊತ್ತಿರ್ತದೆ. ಪ್ರಾಣಿಗಳನ್ನ, ಪಕ್ಷಿಗಳನ್ನ ಎಲ್ಲವನ್ನೂ ಅವನೇ ಸೃಷ್ಟಿಸಿದ. ಆದರೆ ಪತ್ನಿಯ ಜೊತೆಗೂಡಿ ಸೃಷ್ಟಿಸಿದ ಅಂತನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಭಗವದ್ಗೀತಾದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಅದನ್ನು ವರ್ಣನೆ ಮಾಡಿದ್ದಾರೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ ಅಂತ. ಸರ್ವಯೋನಿಷು, ಪ್ರಾಣಿಗಳು, ಪಕ್ಷಿಗಳು, ಆಕಾಶಚರಗಳು, ಜಲಚರಗಳು, ಭೂಮಿ ಮೇಲೆ ಸಂಚಾರ ಮಾಡುವಂಥವು, ದೇವತೆಗಳು, ಋಷಿಗಳು, ಪಿತೃಗಳು, ರಾಕ್ಷಸರು, ಮತ್ತೆಲ್ಲೇ ಇರಲಿ, ಏನೇ ಇರಲಿ, ಮೊಟ್ಟೆ ಇಡುವ ಪ್ರಾಣಿಗಳು, ಗರ್ಭಕೋಶದಿಂದ ಹುಟ್ಟುವ ಪ್ರಾಣಿಗಳು, ಮತ್ತು ಹೀಗೆ ಯಾವುದೇ ಇರಲಿ, ಎಲ್ಲಿಯೇ ಒಂದು ಸಂತಾನ ಅನ್ನೋದಾದರೆ ತಾಸಾಂ ಬ್ರಹ್ಮ ಮಹದ್ಯೋನಿ, ಒಂದು ಗಂಡು ಹೆಣ್ಣು ಕೂಡಿ ಒಂದು ಸಂತಾನೋತ್ಪಾದನೆ ಮಾಡಿದರೆ ಒಳಗೆ ಚತುರ್ಮುಖ ಬ್ರಹ್ಮ ಇದ್ದಾನೆ, ಮತ್ತಲ್ಲಿ ಸರಸ್ವತಿ ಇದ್ದಾಳೆ, ಅವರ ಒಳಗೆ ಲಕ್ಷ್ಮೀದೇವಿ ಇದ್ದಾಳೆ, ನಾರಾಯಣರಿದ್ದಾರೆ ಅಂತ ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ಮತ್ತೆ ಮಹಾಭಾರತದಲ್ಲಿ ಕೂಡ ರುದ್ರನ ಬಗ್ಗೆ ಆ ವರ್ಣನೆ ಇದೆ. ಲಿಂಗಾಂಕಾಚ ಭಗಾಂಕಾಚ ಸರ್ವ ಮಾಹೇಶ್ವರಿ ಪ್ರಜಾ ಅಂತ. ಈ ಜಗತ್ತಿನಲ್ಲಿ ಎಲ್ಲ ಕಡೆ ಇರುವುದು ಕೂಡ ಮಾಹೇಶ್ವರಿ ಪ್ರಜಾ. ಮಹೇಶ್ವರ ಅಂದರೆ ಶಿವ, ಅವನ ಅನುಗ್ರಹದಿಂದ ಹುಟ್ಟಿದ, ಪಾರ್ವತೀ ದೇವಿಯ ಅನುಗ್ರಹದಿಂದ ಹುಟ್ಟಿದ ಒಂದು ಸಂತಾನವೇ ಜಗತ್ತಿನಲ್ಲಿ ಎಲ್ಲ ಕಡೆ ಇರೋದು ಅಂತ. ಶಿವಪಾರ್ವತಿಯರಿಂದ, ಚತುರ್ಮುಖ ಸರಸ್ವತಿಯರಿಂದ, ಹಾಗೆ ಲಕ್ಷ್ಮೀನಾರಾಯಣರಿಂದ ಹುಟ್ಟಿದ ಸೃಷ್ಟಿ ಇದು. ಇದಕ್ಕಾಗಿಯೇ ಇದು ಶಿವನಿಂದ ಹುಟ್ಟಿದ್ದು ಅನ್ನುವುದರ ಸಂಕೇತವಾಗಿ ಶಿವನ ಅಭಿಮಾನಕ್ಕೆ ಪಾತ್ರವಾದ ಲಿಂಗ ಅನ್ನುವುದು ಎಲ್ಲ ಕಡೆ, ಎಲ್ಲ ಪುರುಷರಲ್ಲೂ ಇದೆ. ಪಾರ್ವತಿಯ ಸಂಕೇತವಾದಂಥ ಸ್ತ್ರೀ ಇಂದ್ರಿಯ, ಅದು ಎಲ್ಲ ಸ್ತ್ರೀಯರಲ್ಲೂ ಕೂಡ ಇದೆ. ಲಿಂಗಾಂಕಾಚ ಭಗಾಂಕಾಚ ಸರ್ವ ಮಾಹೇಶ್ವರಿ ಪ್ರಜಾ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ರತಿ ಅನ್ನುವುದು ಪ್ರಾಚೀನ ಕಾಲದಲ್ಲಿಯೂ ಕೂಡ ನಮ್ಮ ಶಾಸ್ತ್ರದಲ್ಲಿ ಯಾವತ್ತೂ ಕೂಡ ಹೇವರಿಕೆಗೆ, ಹೇಸಿಕೆಗೆ ವಿಷಯವಾದಂಥ ಸಂಗತಿ ಏನಾಗಿರಲಿಲ್ಲ. ಅದೊಂದು ದೈವಿಕವಾದ ಸಂಗತಿ. ಅದನ್ನೇ ಈ ಎಲ್ಲ ಉಪನಿಷತ್ತುಗಳಲ್ಲಿ ಮತ್ತು ಭಾಗವತದಲ್ಲಿ ಹೀಗೆಲ್ಲ ಕಡೆ ವರ್ಣನೆ ಮಾಡಿದ್ದಾರೆ. ಜಗತ್ತಿನಲ್ಲಿ ಅದು ಇರಲಿ ಬಯಸಿದ ಅವನು, ಸಂತಾನ ಮುಂದುವರಿಬೇಕು, ಹಾಗೆ ಜನರಿಗೊಂದು ಸುಖ ಸಿಗಬೇಕು ಅಂತೆಲ್ಲವನ್ನೂ ಕೂಡ ಅವನು ಬಯಸಿದ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಆ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಕಾಮ್ಯಾನಾಂ ಸ್ತ್ರೀಣಾಂ ಸಕಾಶಾತ್ ಯತ್ ಪ್ರಿಯಂ ತದಭಿಮಾನಿ ಚ ಸುಖಂ ಮೈಥುನಜನ್ಯಂ ತದಪ್ಯಾಸೀತ್ ಅಂತ ವರ್ಣನೆ ಮಾಡಿದ್ದಾರೆ. ಉಪಸ್ಥ ಆಸೀತ್ ಕಾಮಾನಾಂ ಪ್ರಿಯಂ ಅಂತ. ಕಾಮಾನಾಂ ಅಂತ ಪಾಠ ಇದ್ರೆ ಅವರು ಕಾಮ್ಯಾನಾಂ ಅಂತ ಇಟ್ಕೊಂಡಂತೆ ಕಾಣಿಸ್ತದೆ ಯಾದವಾರ್ಯರು. ಸ್ತ್ರೀಯರಿಂದ ಪುರುಷರಿಗೆ ಆಗಬೇಕಾದ ಸುಖ ಅಂತ ಅದನ್ನು ಏಕಮುಖವಾಗಿ ಅವರು ಬರೆದಿದ್ದಾರೆ. ಅದು ಎಲ್ಲ ಕಡೆನೂ ಕೂಡ ನಾನು ಅದನ್ನ ಎರಡು ಮುಖವಾಗಿ ಕೂಡ ಆಲೋಚನೆ ಮಾಡ್ತೇನೆ. ಸ್ತ್ರೀಯರಿಂದ ಸಿಗಬೇಕು, ಪುರುಷರಿಗೆ ಸಿಗಬೇಕಾದದ್ದು ಅಂತ ಹೇಳಿದಾಗ ಸ್ತ್ರೀ ಒಂದು ಭೋಗ ವಸ್ತು, ಅದರಿಂದ ಪುರುಷನಿಗೆ ಸಿಗಬೇಕಾದ ಆನಂದ ಅಂತ ಹಾಗೆ ಮಾತ್ರ ಅರ್ಥ ಅಲ್ಲ.
ಸ್ತ್ರೀಯಿಂದ ಪುರುಷನಿಗೆ, ಪುರುಷನಿಂದ ಸ್ತ್ರೀಗೆ ಏನೊಂದು ಆನಂದ ಸಿಗಬೇಕು ಅದೆಲ್ಲವನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಕಾಮ್ಯಾನಾಂ ಅಂದರೆ ಸ್ತ್ರೀಣಾಂ ಅಂತ ಮಾತ್ರ ಅರ್ಥವನ್ನು ಹಾಗೆ ಸೀಮಿತಗೊಳಿಸುವುದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ನಾನು ಅದನ್ನು ಬೇರೆ ರೀತಿ ವ್ಯಾಖ್ಯಾನ ಮಾಡಿರ್ತೇನೆ. ಇಂದ್ರಿಯಂ ಪ್ರಜಾಪತಿಶ್ಚ ಆಸೀತ್, ಪ್ರಜಾಪತಿ ಅಂತ ಅಲ್ಲಿ ಶ್ರೀಧರರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಕಾಮಾನಾಂ ಸ್ತ್ರೀ ಸಂಭೋಗಾನಾಂ ಸಂಬಂಧಿ, ಕಾಮ ಅಂದರೆ ಸ್ತ್ರೀ ಸಂಭೋಗ ಅಂತ ಶ್ರೀಧರರ ವ್ಯಾಖ್ಯಾನದಲ್ಲಿ ಕೂಡ ಹಾಗೆ ಮಾತಿದೆ. ಆದರೆ ಅಷ್ಟೇ ನನಗೆ ಅದು ಅಭಿಪ್ರೇತ ಅಲ್ಲ. ಸ್ತ್ರೀಯರಿಂದ ಪುರುಷರಿಗೆ, ಪುರುಷರಿಂದ ಸ್ತ್ರೀಯರಿಗೆ ಅಂತ ಅದನ್ನು ಅರ್ಥ ಮಾಡುವುದೇ ಯೋಗ್ಯ. ಅದು ಯಾರೋ ಒಬ್ಬರಿಗೆ ಮಾತ್ರ ಬೇಕಾಗಿರುವ ಸಂಗತಿ ಅಲ್ಲ, ಇಬ್ಬರಿಗೂ ಕೂಡ ಬೇಕಾಗಿರುವಂಥ ಸಂಗತಿ. ಅದಕ್ಕಾಗಿ ಅದನ್ನು ಹಾಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ 25 ಮತ್ತು 26ನೇ ಶ್ಲೋಕಗಳನ್ನು ಇವತ್ತು ನೋಡಿದ್ದೇವೆ. ಐತರೇಯ ಉಪನಿಷತ್ತು ಮೊದಲಾದ ಕಡೆ ಭಾಷ್ಯದಲ್ಲೂ ಕೂಡ ಬಂದಿರುವಂಥದ್ದೆಲ್ಲ ನೋಡಿದ್ದೇವೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತೆ ಹುಸಿಗೆ ಹಾಕಿರುವ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.